ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. ಕೀರ್ತನೆಗಳ ಗ್ರಂಥ 105ನೇ ಅಧ್ಯಾಯ. ಕೀರ್ತನೆಗಳ ಗ್ರಂಥ 105ನೇ ಅಧ್ಯಾಯ. ಒಂದು ನಿಮಿಷ. ಕೀರ್ತನೆಗಳ ಗ್ರಂಥ 100 ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ. ಕೀರ್ತನೆ 107ನೇ ಅಧ್ಯಾಯ, ವಾಕ್ಯ 10ರಿಂದ 14. ದೇವರಾಜ್ಞೆಯನ್ನು ವಿರೋಧಿಸಿದ ಕಾರಣ, ಪರಸ್ಪರನ ಆಜ್ಞೆಯನ್ನು ಈಗಳೆದ ಕಾರಣ, ಕುಳಿತಿದ್ದವರು ಕಗ್ಗತ್ತಲಲ್ಲಿ, ನರಳುತ್ತಿದ್ದರು ಬಂಧಿತರಾಗಿ ಬೇಡಿಗಳಲ್ಲಿ, ಕರಗಿದ್ದವರ ಹೃದಯ ಕಡು ಕಷ್ಟದಿಂದ, ಎಡವಿ ಬಿದ್ದಿದ್ದರು ಅಸಹಾಯಕತೆಯಿಂದ, ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇದ್ದರು ಅವರಿಗೆ. ಕಗ್ಗತ್ತಲಿನಿಂದವರನ್ನು ಹೊರತಂದನು, ಅವರ ಬೇಡಿ ಬಂಧನಗಳನ್ನು ಮುರಿದು ಹಾಕಿದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ಆಜ್ಞೆಯನ್ನು ವಿರೋಧಿಸಿದ ಕಾರಣ. ಲೋಕದಲ್ಲಿರುವ ನಾವೆಲ್ಲರೂ ದೇವರ ಆಜ್ಞೆಯ ಮುಖಾಂತರ ನಾವು ಜೀವಿಸಬೇಕೇ ಹೊರತು ಮನುಷ್ಯನ ಆಜ್ಞೆಯ ಮುಖಾಂತರ ಅಲ್ಲ. ನೋಡಿ, ಈ ನಮ್ಮ ಶರೀರದಲ್ಲಿ ಮನುಷ್ಯನ ಶರೀರದಲ್ಲಿ ಮೂಳೆಗಳಿದೆ, ಮಾಂಸ ಇದೆ, ನರಗಳಿದೆ, ಹೃದಯ ಇದೆ, ಇನ್ನು ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಗಂಟಲಿದೆ, ಕರುಳಿದೆ, ಕಿಡ್ನಿ ಇದೆ, ಲಿವರ್ ಇದೆ ಅಲ್ವಾ, ಬೆರಳುಗಳಿದೆ, ತುಟಿ ಇದೆ, ನಾಲಿಗೆ ಇದೆ. ದೇವರು ಉಂಟು ಮಾಡುವಾಗ ಎಲ್ಲವನ್ನು ಮನುಷ್ಯನಿಗೆ ಏನು ಬೇಕೋ ಅದಕ್ಕಾಗಿಯೇ ಉಂಟು ಮಾಡಿದ್ರು. ಉಂಟು ಮಾಡಿ ಆದಮೇಲೆ ದೇವರು ಮನುಷ್ಯನಿಂದ ಏನನ್ನು ಕೇಳಲಿಲ್ಲ, ಅವರ ಮಕ್ಕಳಾಗಿರುವುದಕ್ಕಾಗಿ ಸೂಚಿಸಿದ್ರು. ಆದರೆ ನಾವೇನು ಮಾಡೋದು? ಯಾರೋ ಒಬ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ದೇವರ ಆಜ್ಞೆಯನ್ನೇ ತಿರುಚಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಎಂಬ ಒಂದು ಆಚರಣೆಗೆ ಇಡೀ ಕ್ರೈಸ್ತರು ತವಕದಲ್ಲಿದ್ದಾರೆ. ಹೌದಾ? ಕ್ರಿಸ್ಮಸ್ ಆಚರಣೆಗೆ ಎಲ್ಲರೂ ಏನಾಗಿದ್ದಾರೆ? ಎಲ್ಲರೂ ತವಕದಲ್ಲಿ ಅವರವರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಎಂಬುದನ್ನ ಕ್ರಿಸ್ತರ ಜನನ ಎಂಬುದಾಗಿ ಧರ್ಮಸಭೆ ಸೂಚಿಸುತ್ತೆ. ನಿಜ, ಕ್ರಿಸ್ತನ ಜನನ. ಈ ಕ್ರಿಸ್ತನ ಜನನಕ್ಕೆ ಸೆಲೆಬ್ರೇಷನ್ ಅಂದರೆ ಆಚರಣೆ ಮಾಡೋದಕ್ಕಾಗಿ ಎಲ್ಲ ಕ್ರೈಸ್ತರು ಏನಾಗಿದ್ದಾರೆ? ತವಕದಲ್ಲಿದ್ದಾರೆ. ಕೆಲವು ಜನ ಹೊಸ ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಕೆಲವು ಜನ ಆಹಾರದ ವಿಷಯದಲ್ಲಿ ಏನು ಸಿದ್ಧತೆ ಮಾಡಬೇಕು, ಏನು ಸಿದ್ಧತೆ ಮಾಡಬಾರ್ದು, ಏನು ತಿನ್ನಬೇಕು, ಏನು ಕುಡಿಬೇಕು ಎಲ್ಲವನ್ನ. ಇನ್ನು ಕೆಲವು ಜನ ಏನು ಮಾಡ್ತಾ ಇದ್ದಾರೆ? ಅವತ್ತು ರಾತ್ರಿ ನೈಟ್ ಕ್ರಿಸ್ಮಸ್ ಆಚರಣೆ ಪೂಜೆಗೆ ಹೋಗಿ ಬಂದಿದ್ದ ತಕ್ಷಣ ನಾವೆಲ್ಲರೂ ಏನು ಮಾಡಬೇಕು? ಒಳ್ಳೆ ಡ್ರಿಂಕ್ಸ್ ಮಾಡಬೇಕು, ಒಳ್ಳೆ ಪಾರ್ಟಿ ಮಾಡಬೇಕು, ಒಳ್ಳೆ ಕೇಕ್ ಕಟ್ ಮಾಡಬೇಕು. ಈ ಆಲೋಚನೆಯಲ್ಲಿ ಜೀವಿಸ್ತಾ ಇದ್ದಾರೆ ಈ ದಿನಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ಹೌದಾ? ಇಲ್ಲ? ನಿಮಗೆ ಅನಿಸ್ತಾ ಇದೆಯಾ? ಅನಿಸ್ತಾ ಇಲ್ಲ? ಇದೇ ಸತ್ಯವಾದ ಒಂದು ವಿಷಯ. ನೋಡಿ, ದೇವರು
206ಕ್ಕಿಂತ ಹೆಚ್ಚು ಮೂಳೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಬೆನ್ನು, ಕಿವಿ, ಗಂಟ್ಲು, ಈ ಬೆನ್ನು ಮೂಳೆ, ಎಲ್ಲ ಕಡೆ ತಲೆಬುರುಡೆ ಎಲ್ಲ ನರಗಳು, ಮೇಯ್ನ್ ನರಗಳು 34 ಇದೆ. ಅದಾದ ಮೇಲೆ ಹೃದಯ ಬಡಿತ, ಒಂದು ಹೃದಯ ಬಡಿತ ಇದೆಯಲ್ಲ, ಈ ಹೃದಯ ಬಡಿತ ಒಂದು ದಿನಕ್ಕೆ ಆಸ್ ಪರ್ ಡಾಕ್ಟರ್ಸ್ ಹೇಳೋ ಪ್ರಕಾರ 1,00,000 ಬಾರಿ, ಅಂದರೆ ಹೆಲ್ದಿ ಆಗಿರುವಂಥ, ಆರೋಗ್ಯವಾಗಿರುವಂಥ ಹೃದಯ ಒಂದು ದಿನಕ್ಕೆ 24 ಗಂಟೆಗೆ 1,00,000 ಬಾರಿ ಅದು ಬಡಿಬೇಕಂತೆ, ಪಂಪ್ ಮಾಡಬೇಕು 1,00,000 ಬಾರಿ. ಕ್ರಿಸ್ಮಸ್ ಎಂಬ ಆಚರಣೆಗೆ ನಾವೆಲ್ಲರೂ ಸಿದ್ಧತೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ನೋಡಿ, 1,00,000 ಪಂಪ್ ಮಾಡುವಂಥ ಹೃದಯ 75,000 ಪಂಪ್ ಮಾಡಿದ್ರೆ ಆಗುತ್ತಾ? ಓಕೆ, ಒಂದು 50,000 ಪಂಪ್ ಮಾಡಿದ್ರೆ, ಒಂದು 50,000 ಪಂಪ್ ಮಾಡ್ತಾ ಇದೆ, ಆಗಲ್ಲ ಅಲ್ವಾ? ವೀಕ್ ಆಗ್ತದೆ. ಎಸ್, ನೋಡಿ, ಕ್ರಿಸ್ತನ ಜನನಕ್ಕೆ ಅಂದರೆ ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧತೆ ಮಾಡುತ್ತಿರುವ ಜನರು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಪ್ರಭು ಯೇಸು ಕ್ರಿಸ್ತರು ಮತ್ತೆ ಹುಟ್ಟಿ ಬರೋದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಮತ್ತೆ ಹುಟ್ಟಿ ಬರೋದಿಲ್ಲ. ಅವರ ಜನನ ಆಗೋದಿಲ್ಲ. ಆಲ್ರೆಡಿ ಅವರು ಜನಿಸಿದ್ದಾಯಿತು, ಅವರು ಭೂಲೋಕಕ್ಕೆ ಬಂದಿದ್ದಾಯಿತು, ದೇವರ ರಾಜ್ಯದ ರಹಸ್ಯವನ್ನು ತಿಳಿಸಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಅವರು ಶಿಲುಬೆ ಯಾತನೆ ಪಟ್ಟಿದ್ದಾಯಿತು, ನಮಗೆ ರಕ್ಷಣೆ ನೀಡಿದ್ದಾಯಿತು, ಬಿಡುಗಡೆ ಕೊಟ್ಟಿದ್ದಾಯಿತು, ನಂತರ ಮರಣ ಹೊಂದಿದ್ದಾಯಿತು, ಸ್ವರ್ಗಾರೋಹಣ ಹೋಗಿದ್ದಾಯಿತು. ಮತ್ತೆ ಅವರು ಬರ್ತಾ ಇರೋದು ಹುಟ್ಟಿ ಬರೋದಿಲ್ಲ, ನ್ಯಾಯ ತೀರ್ಪಿಗಾಗಿ ಅವರು ಬರ್ತಾರೆ. ವಾಕ್ಯ ಓದಿ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯ. ಎಲ್ಲಾ ಮಾನವರ ಪಾಪಗಳನ್ನು ಒತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಏನ್ ಮಾಡಲಿಕ್ಕೆ? ಜೀವೋದ್ಧಾರ ನೀಡುವುದಕ್ಕಾಗಿ ಅವರು ನ್ಯಾಯ ತೀರ್ಪಿಗೆ ಬರ್ತಾರೆ ಎಂಬ ಅರಿವು ಯಾಕಿಲ್ಲ? ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ನಾವಿದ್ದೀವಿ, ಏನು ತಿನ್ನೋದು, ಏನು ಕುಡಿಯೋದು, ಏನು ಮಜಾ ಮಾಡೋದು, ವಾಕ್ಯ ನೆರವೇರ್ತಾ ಇದೆ. ನೋಡಿ, ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಿಳಿಸಿದ ಆ ಒಂದು ಎಚ್ಚರಿಕೆಯ ಸಂದೇಶ ಇಲ್ಲಿ ನೆರವೇರ್ತಾ ಇದೆ. 17ನೇ ಅಧ್ಯಾಯ ವಾಕ್ಯ 26, 27 ಹಾಗೂ 29 ತನಕ ಓದಿ, 30 ತನಕ ಓದಿ. ನೋಹನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋವನು ನಾವೆಯನ್ನು ಹತ್ತುವ ದಿನದ ತನಕ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತು. ಅಂತೆಯೇ ಲೋತನ ಕಾಲದಲ್ಲೂ ನಡೆಯಿತು. ಜನರು ಅನ್ನಪಾನೀಯಗಳಲ್ಲಿ ಆಸಕ್ತರಾಗಿದ್ದರು, ಲೇವಾದೇವಿಯಲ್ಲಿ ತೊಡಗಿದ್ದರು, ನೆಡುವುದರಲ್ಲೂ ನಿರ್ಮಿಸುವುದರಲ್ಲೂ ನಿರತರಾಗಿದ್ದರು. ಲೋತನು ಸೊದೋಮೂರನ್ನು ಬಿಟ್ಟು ತೆರಳಿದ ದಿನದಂದೇ ಆಕಾಶದಿಂದ ಅಗ್ನಿ ಮತ್ತು ಗಂಧಕದ ಮಳೆ ಸುರಿದು ಎಲ್ಲರನ್ನೂ ನಾಶ ಮಾಡಿತು. ನರಪುತ್ರನು ಪ್ರತ್ಯಕ್ಷನಾಗುವ ದಿನದಲ್ಲೂ ಹಾಗೆಯೇ ನಡೆಯುವುದು. ಯೇಸು ಸ್ವಾಮಿ ನುಡಿದಂತಹ ಎಚ್ಚರಿಕೆ ಸಂದೇಶ ಇದು. ನರಪುತ್ರನು ಪ್ರತ್ಯಕ್ಷವಾಗುವ ದಿನದಲ್ಲೂ ಹಾಗೆಯೇ ನಡೆಯುವುದು. ಇದೆಯಾ? ವಾಕ್ಯ ಇದೆಯಾ? ಒಂದು, ಯೇಸು ಸ್ವಾಮಿ ಹೇಳಿದ್ದು ಸುಳ್ಳಾಗಬೇಕು, ಇಲ್ಲ ನಾವು ನಡ್ಕೊಳ್ತಾ ಇರೋದು ಸುಳ್ಳಾಗಬೇಕು. ಇದರಲ್ಲಿ ಯಾವ್ದು ಸರಿ ಅಂತೀರಾ? ನಾವು ನಡ್ಕೊಳ್ತಾ ಇರೋದು ಸರಿ ಅಲ್ವಾ? ಸರಿ ಇಲ್ಲ, ಸುಳ್ಳ? ಸರಿ ಇಲ್ಲ, ಸುಳ್ಳು. ಯಾಕೆ? 2024ರಲ್ಲಿ ಯಾವ ನಡೀತಾ ಇತ್ತೋ ಅದೇ ತರನು ಇನ್ನು ಜನರು ತಮ್ಮ ಪರಿವರ್ತನೆಯನ್ನು ಬಿಡದೆ ಅವರು ಅದೇ ಆಲೋಚನೆಯಲ್ಲಿ ಇದ್ದಾರೆ. ನೋಡಿ, ಈಗ ಯೇಸು ಸ್ವಾಮಿ
ಯೇಸು ಸ್ವಾಮಿ ನೀಡಿದ ಎಚ್ಚರಿಕೆಯ ಈ ಸೂಚನೆಯ ಸಂದೇಶ ಈಗ ನಡೀತಾ ಇದೆ ನೋಡಿ. ಯಾವುದು ನಾವು ಹಬಕ್ಕೂಕನ ಗ್ರಂಥ, ಹಬಕ್ಕೂಕ್ ಪ್ರವಾದ್ಯ ಗ್ರಂಥ 2ನೇ ಅಧ್ಯಾಯದಲ್ಲಿ ಮೊನ್ನೆ ನಾವು ಓದ್ದು ಅಲ್ವಾ, 2 ಮತ್ತು 3ನೇ ವಾಕ್ಯ, ನಿಯಮಿತ ಕಾಲದಲ್ಲಿ ಆ ದರ್ಶನಗಳು ನೆರವೇರುವುದು, ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲೇ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡೋದು ಅದು ಖಂಡಿತವಾಗಿಯೂ ಕೈಗೂಡುವುದು, ತಾಮಸವಾಗದು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ನೀಡಿದಂಥ ಎಚ್ಚರಿಕೆ ಇದು, ಎಚ್ಚರಿಕೆ. ಈಗ ನಮಗೆ ಉದಾಹರಣೆಗೆ ಒಂದು 300 ಮೇಲೆ ಒಂದು ಮೂಳೆಗಳು ನಮಗೆ ನಮ್ಮ ಶರೀರದಲ್ಲಿದೆ. ಯಾವುದೋ ಒಂದು ಮೂಳೆ ಕಟ್ಟಾಯಿತು ಅಂತ ತಿಳ್ಕೊಳ್ಳೋಣ, ನಾವು ನಡೆಯೋಕ್ಕಾಗುತ್ತಾ? ಇಲ್ಲ ಬ್ರದರ್, ಆಗೋದಿಲ್ಲ ನಡೆಯಕ್ಕೆ ಆಗಲ್ಲ. ಆದರೆ ಕ್ರಿಸ್ಮಸ್ ಆಚರಣೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಆಲೋಚನೆ ಮಾಡಬೇಕಾಗಿರೋದೇನು ಗೊತ್ತಾ? ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ಏನು? ಆ ದಿನಗಳಲ್ಲಿ ಯೇಸು ಸ್ವಾಮಿ ಗೋದಲಿಯಲ್ಲಿ ಜನಿಸಿದ್ರು ಅಲ್ವಾ, ಗೋದಲಿಯಲ್ಲಿ ಜನಿಸಿದ್ರು. ಆದರೆ ಈ ದಿನಗಳಲ್ಲಿ ಈ ಪಾಪದ ಲೋಕದಲ್ಲಿ, ಪಾಪದ ಲೋಕದಲ್ಲಿರುವ ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಹುಟ್ಟಿದರೆ ಮಾತ್ರ ಕ್ರಿಸ್ಮಸ್. ಹುಟ್ಟಿದರೆ ಮಾತ್ರ ಕ್ರಿಸ್ಮಸ್. ಹೌದಾ? ನಿಜನಾ? ಪ್ರಭು ಯೇಸು ಕ್ರಿಸ್ತರು ಹುಟ್ಟಿ ಬರೋದಿಲ್ಲ. ಅವರು ನಮ್ಮ ಹೃದಯದಲ್ಲಿ ಹುಟ್ಟಲಿಕ್ಕೆ, ಅವರು ನಮ್ಮ ಹೃದಯದಲ್ಲಿ ನೆಲೆಸಲಿಕ್ಕೆ ನಾವು ಅವಕಾಶ ಯಾವಾಗ ಮಾಡಿಕೊಡ್ತೀವೋ ಆಗ ಅದು ಕ್ರಿಸ್ಮಸ್ ಆಗಿರುತ್ತೆ. ಉದಾಹರಣೆ ತಗೊಳ್ತಾ ಹೋಗೋಣ. ನಾವು ಪ್ರಭು ಯೇಸು ಕ್ರಿಸ್ತರು ಜೊತೆಯಲ್ಲಿ ಇದ್ದಂಥ ಶಿಷ್ಯರು ಎಷ್ಟು ಜನ? 12 ಜನ ಅಲ್ವಾ? ಪ್ರಾರಂಭದಿಂದಲೂ ಯಾರ ಜೊತೆಲಿ ಇದ್ರು? ಪ್ರಾರಂಭದಿಂದಲೂ ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ರು. ಹೌದಾ? ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ರು. ಆದರೆ ಅವರಿಗೆ ಕ್ರಿಸ್ಮಸ್ ಆಗಲಿಲ್ಲ, ಅವರು ಕ್ರಿಸ್ಮಸ್ ಆಚರಣೆ ಮಾಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಕ್ರಿಸ್ಮಸ್ ಆಚರಣೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಆಚರಣೆ ಮಾಡ್ತಾರೆ. ನೋಡಿ, ಒಂದು ನಿಮಿಷ, ಎಲ್ಲಿ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಹಾಕಿದಾಗ ಎಡಕ್ಕೆ ಒಬ್ಬ ಕಳ್ಳನನ್ನು, ಬಲಕ್ಕೆ ಒಬ್ಬ ಕಳ್ಳನನ್ನು ಶಿಲುಬೆಗೆ ಹಾಕ್ತಾರೆ. ಹೌದಾ? ಹೌದು ಬ್ರದರ್. ಕರೆಕ್ಟಾ? ಇಬ್ಬರು ಪಕ್ಕದಲ್ಲಿ ಹಾಕ್ತಾರೆ. ಯೇಸು ಸ್ವಾಮಿ ಮಧ್ಯದಲ್ಲಿ ಹಾಕಿ ಏನ್ ಮಾಡ್ತಾರೆ? ಇವರಿಬ್ರು ಕಳ್ಳರು ಅಲ್ವಾ? ಇವರಿಬ್ರು ಕಳ್ಳರು. ಇವ್ರು ಕಳ್ಳರು. ಹಾಗೆ ಸ್ವಲ್ಪ ಧ್ಯಾನ ಮಾಡ್ತಾ ಹೋಗಿ. ಓಕೆ, ಸ್ವಲ್ಪ ಧ್ಯಾನ ಮಾಡ್ತಾ ಹೋಗಿ. ಹಾಗೆ ಓಕೆ, ಇಲ್ಲಿ ಮಾರ್ಕನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 27ನೇ ವಾಕ್ಯ. ಸಂತ ಮಾರ್ಕ 15ನೇ ಅಧ್ಯಾಯ 27ನೇ ವಾಕ್ಯ ಓದಿ. ಅಲ್ಲದೆ ಯೇಸುವಿನ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು, ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ
ಶಿಲುಬೆಗೇರಿಸಿದರು. ಇಲ್ಲಿ ಇಲ್ಲಿ ಯೇಸುವಿನ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು ಏನಂತೆ ಕಳ್ಳನನ್ನ ಶಿಲುಬೆಗೇರಿಸಿದರು. ಶಿಲ್ಬೆಗೆ ಹಾಕ್ಸಿದ್ರಾ? ಹೌದು. ಹಾಕಿದ್ರು. ಸರಿ, ಅದಾಕದ ಮೇಲೆ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ಈ ಅಳಿಸ್ಲಿಕ್ಕೆ ಯೇಸುವನ್ನ 30ನೇ ವಾಕ್ಯ ನೋಡಿ. ಈ ಅಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾಡಿದ್ರ? ಮಾಡಿದ್ರು ಬ್ರದರ್. ಈ ಅಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಇವರು ಮರಣ ಹೊಂದುತ್ತಾರಂತ ಚೆನ್ನಾಗಿ ಗೊತ್ತಿತ್ತು. ಇವರ ಸಮಯ ಎಷ್ಟಿತ್ತು? ಸ್ವಲ್ಪ ಸಮಯ ಮಾತ್ರ. ಎಷ್ಟಿತ್ತು ಸಮಯ? ಸ್ವಲ್ಪ ಸಮಯ ಮಾತ್ರ. ಹೌದಾ? ಹೌದು ಬ್ರದರ್. ಯೇಸು ಸ್ವಾಮಿ ಜೊತೆಯಲ್ಲೇ ಏನ್ ಮಾಡ್ಬೇಕು? ಇವರನ್ನು ಮರಣದಂಡನೆಗೆ ಗುರಿ ಮಾಡ್ಬೇಕಾಗಿತ್ತು. ಮರಣ ದಂಡನೆ. ಹೌದಾ? ಇವರು ಜೀವನ ಹೌದು ಪೂರ್ತಿ ಬ್ರದರ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹೌದು ಇವರು ಜೀವನ ಪೂರ್ತಿ ಏನಾಯ್ತು? ಜೀವನ ಪೂರ್ತಿ ಇವರು ಕಳ್ತನ ಮಾಡ್ತಾ ಇದ್ರು. ಆದ್ರೆ ಯೇಸುವಿನ ಮಧ್ಯದಲ್ಲಿ ಹಾಕ್ಬಿಟ್ರು. ಲೂಕನು ಬರೆದ ಶುಭ ಸಂದೇಶ 23ನೇ ಅಧ್ಯಾಯ 39ನೇ ವಾಕ್ಯ ಓದಿ. 39ರಿಂದ 43ರ ತನಕ ಓದಿ. 43. ತೂಗು ಹಾಕಿದ್ದ ಅಪರಾಧಿಗಳಲ್ಲಿ ಒಬ್ಬನು ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ 39 ಓದಿ. ತೂಗು ಹಾಕಿದ್ದ ಅಪರಾಧಿಗಳಲ್ಲಿ ಒಬ್ಬನು ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಅಂಗಿಸಿದನು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯ ಬೇಡವೇ? ನೀನು ಸಹ ಇದೇ ಶಿಕ್ಷೆಗೆ ಗುರಿಯಾಗಿರುವೆ. ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ, ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಸ್ವಾಮಿ ಯೇಸುವೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಅವನಿಗೆ ಯೇಸು, ಇಂದೇ ನೀನು ನನ್ನೊಡನೆ ಪರಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರೈಸ್ ದಿ ಲಾರ್ಡ್. ಈ ಒಂದು ಘಟನೆಯನ್ನ ನಿಮ್ಮ ಮನಸ್ಸಿನ ಮುಂದೆ ತಗೊಂಬನ್ನಿ. ಈಗ ಕ್ರಿಸ್ಮಸ್ ಆಚರಣೆ ಅಂದ್ರೆ ಏನು ಅಂತ ಈಗ ಗೊತ್ತಾಗುತ್ತೆ. ಏನು? ಒಬ್ಬ ಕಳ್ಳ, ಬಲಗಡೆಯಲ್ಲಿರುವ ಕಳ್ಳ, ಎಡಗಡೆಯಲ್ಲಿರುವ ಕಳ್ಳ, ಇಬ್ಬರನ್ನು ಒಟ್ಟಿಗೆ ಹಾಕ್ತಾರೆ. ಆದರೆ ಎಡಗಡೆಯಲ್ಲಿರುವ ಕಳ್ಳ ಯೇಸು ಸ್ವಾಮಿನ ನೋಡಿ ಅಂಗಿಸ್ತಾನೆ. ಆಗ ಬಲಗಡೆಯಲ್ಲಿರುವ ಕಳ್ಳ ಈ ಕಳ್ಳನಿಗೆ ನೋಡಿ ಹೇಳ್ತಾನೆ, ನಿನಗೆ ದೇವರ ಭಯ ಇಲ್ಲವೇ? ನಂತರ ಯೇಸುವನ್ನು ನೋಡಿ, ನೀವು ರಾಜ್ಯಾಧಿಕಾರದೊಂದಿಗೆ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ. ಇವನು ಹೆಂಗ್ ಗೊತ್ತಾಯಿತು ಯೇಸು ಸ್ವಾಮಿ ಮತ್ತೆ ಬರ್ತಾರೆ ಅಂತ? ಈ ಕಳ್ಳನಿಗೆ ಹೆಂಗ್ ಗೊತ್ತಾಯಿತು? ಬಲಗಡೆ ಇರುವ ಕಳ್ಳನಿಗೆ ಹೆಂಗ್ ಗೊತ್ತಾಯಿತು? ಇದು ಬಲಗಡೆ, ಇದು ಎಡಗಡೆ. ಬಲಗಡೆ ಇರುವ ಕಳ್ಳನಿಗೆ ಹೇಗೆ ಗೊತ್ತಾಯಿತು ಇವರು ಮತ್ತೆ ರಾಜ್ಯಾಧಿಕಾರದೊಂದಿಗೆ ಬರ್ತಾರೆ ಎಂಬುದು ಹೆಂಗೆ ಗೊತ್ತಾಯಿತು? ಪ್ರೈಸ್ ದಿ ಲಾರ್ಡ್. ಅದೇ ಅಲ್ವಾ ವಿಷಯ ಈಗ? ಹೌದು ಬ್ರದರ್. ಅವ್ರ ಸಂದೇಶವನ್ನು ಕೇಳಿರ್ಬೇಕೇನೋ, ವಾಕ್ಯಗಳನ್ನು ಕೇಳಿರ್ಬೇಕು. ಇದೇ ತಾನೇ ವಿಷಯ ಈಗ, ಆಲೋಚನೆ ಇದೆ ತಾನೆ? ಹೌದು. ಈ ಕಳ್ಳನಿಗೆ ಹೆಂಗ್ ಗೊತ್ತಾಯ್ತು? ಈಗ ಅವನು ಸಂದೇಶ ಕೇಳಿದಿದ್ರೆ ಅವನು ಕಳ್ಳ ಆಗ್ತಾ ಇರಲಿಲ್ಲ. ಈಗ ಯೇಸು ಸ್ವಾಮಿ ಸಂದೇಶ ಕೇಳಿದ ಮೇಲೂ ಯಾರು ಕಳ್ಳ ಆಗ್ತಾರ? ಇನ್ನು ಬೋಧಕರು ಬೋಧಿಸುವ ಸಂದೇಶ ಕೇಳಿ ಕಳ್ಳರಾಗ್ತಾರೆ, ಅದು ಒಪ್ಕೊಳ್ಳೋಣ. ಒಬ್ಬ ಬೋಧಕ ಬೋಧಿಸುವಂಥ ಸಂದೇಶ ಕೇಳಿ ಒಬ್ಬ ಕಳ್ಳ ಆಗ್ತಾನೆ, ಅದರಲ್ಲೇನು ಎರಡು ಮಾತಿಲ್ಲ. ಯೇಸು ಸ್ವಾಮಿಯ ಬೋಧನೆ ಕೇಳಿದ ಮೇಲೂ ಅವನು ಕಳ್ಳ ಆಗ್ತಾನಂದ್ರೆ ಅದೆಂದಿಗೂ ಸಾಧ್ಯ ಇಲ್ಲ. ಹೌದಾ? ನಿಜನಾ? ಹಾಗಾದ್ರೆ ಈ ಕಳ್ಳನಿಗೆ ದರ್ಶನ ಕೊಟ್ಟಿದ್ಯಾರು? ಈ ಕಳ್ಳನಿಗೆ ತಿಳಿಸ್ಕೊಟ್ಟಿದ್ಯಾರು? ಇದು ಪ್ರಶ್ನೆ ಈಗ.
ಅಪ್ಪ ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು, ಅವನು ಪರ್ಟಿಕ್ಯುಲರ್ ಆಗಿ ಹೇಳ್ತಾನೆ ನೋಡಿ, ನನ್ನನ್ನು ನೆನಪಿಸಿಕೊಳ್ಳಿ. ಈ ಮಾತು ಹೇಳ್ಬೇಕಂತ ಹೇಳಿದ್ರೆ ಹೌದಾ, ಒಂದು ದೃಢ ನಂಬಿಕೆ ಇರಬೇಕು. ಕರೆಕ್ಟಾ? ಯೇಸು ಸ್ವಾಮಿ ಮತ್ತೆ ಬರ್ತಾರೆ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು, ತಿಳಿಸ್ತಾ ಇರೋದು? ಈ ಕಳ್ಳನಿಗೆ ಹೆಂಗ್ ಗೊತ್ತಾಯ್ತು? ಪ್ರಶ್ನೆ ಅದೇ ಅಲ್ವಾ? ಈ ಪ್ರಶ್ನೆ ಎಲ್ಲಿ ಗೊತ್ತಾಯ್ತು ಅವನಿಗೆ ಹೇಗೆ ಗೊತ್ತಾಯ್ತು? ಯಾರು ತಿಳಿಸ್ಕೊಟ್ರು? ಅವನು ಶಿಲ್ಬೆ ಮೇಲೆ ಇದ್ದಾನೆ. ಈಗ ಇನ್ನೊಂದು 15-20 ನಿಮಿಷದಲ್ಲಿ ಅವನೇನ್ ಮಾಡ್ತಾರೆ? ಕೊಂದು ಹಾಕ್ತಾರೆ. ಇನ್ನೊಂದು 15 ನಿಮಿಷ 20 ನಿಮಿಷ ಅವನಿಗೆ ಸಾವು ಕಾಣ್ತಾ ಇದೆ, ಅವನ ಕಣ್ಣು ಮುಂದೆ ಕಾಣ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹೇಗ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮತ್ತೆ ಹೇಗ್ ಸಾಧ್ಯ ಆಯ್ತು? ಆ ಕಳ್ಳನ ಬಾಯಿಯಿಂದ ಆ ಒಂದು ವಾಕ್ಯ ಬರ್ಲಿಕ್ಕೆ ಹೇಗ್ ಸಾಧ್ಯ? ಹೌದಾ ಇಲ್ಲ? ಪ್ರಶ್ನೆ. ನೋಡಿ, ಅವನ ಹೃದಯದಲ್ಲಿ ಆ ಒಂದು ಪರಿವರ್ತನೆ ಆದಾಗ, ಅವನಿಗನಿಸ್ತು ನೋಡಿ. ಮತ್ತೊಬ್ಬ ಕಳ್ಳನಿಗೆ ಹೇಳ್ತಾನೆ, ನಿನಗೆ ದೇವರ ಭಯ ಇಲ್ಲವೇ? ಹೇಳ್ತಾನ? ದೇವರ ಭಯ ನಿನಗಿಲ್ವಾ? ದೇವರ ಭಯ ನಿನಗೆ, ಅವನು ಕಳ್ಳ. ದೇವರ ಭಯ ನಿನಗಿಲ್ವಾ? ನಮಗೆ ಕೊಟ್ಟ ಶಿಕ್ಷೆ ನ್ಯಾಯಯುತವಾಗಿದೆ. ನಿನಗೆ ದೇವರ ಭಯ ಇಲ್ವಾ? ಅಂಗಿಸ್ತಾ ಇದೀಯಾ? ಪ್ರೈಸ್ ದಿ ಲಾರ್ಡ್. ಅಲ್ಲಿ ಆ ಒಂದು ಹೃದಯ ಬಿಟ್ಕೊಟ್ಟಾಗ ಆ ಕಳ್ಳನ ಹೃದಯ ಪರಿವರ್ತನೆ ಆದ ತಕ್ಷಣ, ಪರಿವರ್ತನೆ ಸ್ವಲ್ಪ ಆಗಿದ ತಕ್ಷಣ ಅಲ್ಲಿ ಪವಿತ್ರಾತ್ಮರು ಏನ್ ಮಾಡ್ತಾರೆ? ಇಮ್ಮಿಡಿಯೇಟ್ ಆಗಿ ಪವಿತ್ರಾತ್ಮರು ಇಮ್ಮಿಡಿಯೇಟ್ ಆಗಿ ತಿಳಿಸ್ಕೊಡ್ತಾರೆ, ಯೇಸು ಸ್ವಾಮಿ ಮತ್ತೆ ಬರ್ತಾರೆ ಅಂತ. ಯೇಸು ಸ್ವಾಮಿ ಮತ್ತೆ ಬರ್ತಾರೆ, ರಾಜ್ಯಾಧಿಕಾರದೊಡನೆ ಬರ್ತಾರೆ. ಯಾವ ಧರ್ಮಶಾಸ್ತ್ರಿಗೂ ದರ್ಶನ ಗೊತ್ತಾಗ್ಲಿಲ್ಲ, ಯಾವ ದೊಡ್ಡ ಬೋಧಕರಿಗೂ ದರ್ಶನ ಗೊತ್ತಾಗ್ಲಿಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾನೆ, ಇನ್ನು 5 ನಿಮಿಷದಲ್ಲಿ ಅವನ ಪ್ರಾಣ ಹೋಗ್ತಾ ಇದೆ. ಆ ಸಮಯದಲ್ಲಿ ಪ್ರೇಷಿತರಿಗೂ ಗೊತ್ತಿಲ್ಲ, ಶಿಷ್ಯರಿಗೂ ಗೊತ್ತಿಲ್ಲ. ಜೊತೆಲೆ ತಿಂದ್ರು, ಜೊತೆಲೆ ಕುಡಿದ್ರು, ಜೊತೆಲೆ ಮಲ್ಕೊಂಡ್ರು. ಎಲ್ಲಿ ಹೋದ್ರು ಅಲ್ಲೂ ಯೇಸು ಸ್ವಾಮಿ, ಎಲ್ಲಿ ಹೋದ್ರು ಅಲ್ಲಿಗೆ ಹೋದ್ರು, ಎಲ್ಲಿ ಅದ್ಭುತ ಮಾಡಿದ್ರು ಎಲ್ಲ ಅದ್ಭುತಗಳನ್ನು ಅವರು ಕಣ್ಣಾರೆ ಕಂಡ್ರು. ಯೇಸು ಸ್ವಾಮಿ ಜೊತೆಲಿ ಮಲಗಿದ್ರು, ಯೇಸು ಸ್ವಾಮಿ ಜೊತೆಲಿ ತಿಂದ್ರು, ಕುಡಿದ್ರು, ಎಲ್ಲ ಮಾಡಿದ್ರು. ಆದರೆ ಆ ದಿವ್ಯ ದರ್ಶನ ಮಾತ್ರ ಮೊದಲನೇದಾಗಿ ಸಿಕ್ಕಿದ್ದು ಕಳ್ಳನಿಗೆ. ಹೃದಯ ಬಿಟ್ಟುಕೊಟ್ಟ, ಯೇಸುವೇ ನೀವೇ ನಿಜವಾದ ದೇವರು, ನೀವು ಅವನು ಯಾವಾಗ ಬಿಟ್ಟುಕೊಟ್ನೋ ಆ ಸಮಯದಲ್ಲಿ ಪವಿತ್ರಾತ್ಮರು ಇಮ್ಮಿಡಿಯೇಟ್ ವಿತಿನ್ ಎ ಸೆಕೆಂಡಲ್ಲಿ ಕೆಲಸ ಮಾಡಿದ್ರು. ಪರಲೋಕ ರಾಜ್ಯದ ಮತ್ತೆ ಬರುವಂತಹ ದಿವ್ಯ ದರ್ಶನವನ್ನು ಆತನಿಗೆ ತೋರಿಸಿದ್ರು. ಆಗ ಅವನ ಬಾಯಿ ಓಪನ್ ಆಯಿತು. ಅದು ಕ್ರಿಸ್ಮಸ್. ಇದು ಕ್ರಿಸ್ಮಸ್. ಯಾವುದು ಇದು? ಮನ ಪರಿವರ್ತನೆ ಆಗಿ ನೆಕ್ಸ್ಟ್ ಸೆಕೆಂಡ್ ಮರಣ ಹೊಂದಿದ್ರು. ಏನು ಪ್ರಾಬ್ಲಮ್ ಇಲ್ಲ. ಮನ ಪರಿವರ್ತನೆ ಆಗಿ 5 ನಿಮಿಷ ಅಲ್ಲ, 10 ನಿಮಿಷದಲ್ಲಿ ಯೇಸು ಸ್ವಾಮಿ ನಮ್ಮ ಹೃದಯಕ್ಕೆ ಬಂದ ಮೇಲೆ 5 ನಿಮಿಷ ಅಲ್ಲ, ವಿತಿನ್ ಒಂದು 10 ಸೆಕೆಂಡಲ್ಲಿ ಸತ್ತೋದ್ರು. ಯಾವುದೇ ಚಿಂತೆ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಕಳ್ಳನ ಬಾಯಿಂದ ಬಂದದ್ದು ಏನು ಗೊತ್ತಾ? ರಾಜ್ಯಾಧಿಕಾರದೊಡನೆ ನೀವು ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ. ಪವಿತ್ರಾತ್ಮ ಅಷ್ಟು ಬೇಗ ಆತನಿಗೆ ದರ್ಶನ ತೋರಿಸಿದ್ರು. ನೋಡಿ, ಈ ಕ್ರಿಸ್ಮಸ್ ಇದು ನಿಜವಾದ ಕ್ರಿಸ್ಮಸ್. ಇದು ನಿಜವಾದ ಕ್ರಿಸ್ಮಸ್. ಕ್ರಿಸ್ಮಸ್ ಆಚರಣೆ ಮಾಡಲಿಕ್ಕೆ ಕೆಲವು ಜನ ಏನು ಮಾಡ್ತಾರೆ? ಬೇರೆಯವರಿಗೆ ಮೋಸ ಮಾಡಿ ಅದರಿಂದ ಬರುವ ಹಣದಿಂದ, ಹೌದಾ, ಮನೆಯಲ್ಲಿ ಕ್ರಿಸ್ಮಸ್ ಮಾಡ್ತಾರೆ. ಕೆಲವು ಜನ ಬಡ್ಡಿಗೆ ತಗೊಳ್ತಾರೆ. ಮಕ್ಕಳಿಗೆ ಬಟ್ಟೆ ತಕ್ಕೊಡ್ಬೇಕು, ಅದು ತಕ್ಕೊಡ್ಬೇಕು, ಇದು ಕೊಡ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅಯ್ಯೋ, ಪಕ್ಕದ ಮನೆಯವ್ರು ಮಾಡ್ತಾ ಇದ್ದಾರೆ, ಎದುರುಗಡೆ ಮನೆಯವ್ರು ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿದಿರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ? ಸಾಲ ಮಾಡ್ತಾರೆ. ಅವ್ರು ಮಾಡ್ಕೊಳ್ಳಿ. ಅವರೆಲ್ಲರೂ ಯಾವ ಕಾಲದಲ್ಲಿದ್ದಾರೆ? ನೋಹನ ಕಾಲದಲ್ಲಿದ್ದಾರೆ, ಲೋತನ ಕಾಲದಲ್ಲಿದ್ದಾರೆ.
ಅವರೆಲ್ಲರೂ ಲೋತನ ಕಾಲದಲ್ಲಿ ಹೇಗೆ ಜೀವಿಸ್ತಿದ್ರು ಅದೇ ರೀತಿ ಜೀವಿಸ್ತಾ ಇದ್ದಾರೆ. ಲೇವಾದೇವಿಗಳನ್ನು ತಗೊಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಮದುವೆ ಮಾಡಿಕೊಡ್ತಾ ಇದ್ದಾರೆ, ಎಲ್ಲ ಓಕೆ. ನಮ್ಮ ಕುಟುಂಬದಲ್ಲಿರುವ ಮಕ್ಕಳಿಗೆ ನಾವು ಕ್ರಿಸ್ಮಸ್ ಆಚರಣೆ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಕ್ರಿಸ್ಮಸ್ ಆಚರಣೆ ಅಂದರೆ ಏನು? ಕ್ರಿಸ್ಮಸ್ ಆಚರಣೆ ಅಂದ್ರೆ ಏನು? ಈಗ ನಿಮ್ಗೊಂದು ಪ್ರಶ್ನೆ, ಕ್ರಿಸ್ಮಸ್ ಆಚರಣೆ ಅಂದ್ರೆ ಏನು? ನಾವು ಮಾಡುವಂತ ಕ್ರಿಸ್ಮಸ್ ಆಚರಣೆ ಪರಿವರ್ತನೆ ಅಂದ್ರೆ ಏನು? ಕಳ್ಳನು ಹೇಗೆ ಪರಿವರ್ತನೆ ಹೊಂದಿದನೋ ಅದೇ ತರ ನಾವು ಪರಿವರ್ತನೆ ಹೊಂದಬೇಕು. ಆಮೇಲೆ ಹೃದಯದಲ್ಲಿ ಪ್ರಭು ಯೇಸುವಿಗೆ ಜಾಗ ಕೊಡಬೇಕು. ಹುಟ್ಟಿ ಬಾ ಸ್ವಾಮಿ ನನ್ನ ಹೃದಯಕ್ಕೆ. ಹೌದು, ನಾನು ಕಳ್ಳನೇ, ಇಷ್ಟು ದಿನ ನಾನು ದೊಡ್ಡ ಕಳ್ಳನೇ, ಇಲ್ಲ ಅಂತ ಯಾರು ಹೇಳಿದ್ದು? ಇಲ್ಲ ಅಂತ ಯಾರು ಹೇಳಿದ್ದು? ಹೌದಾ? ನಾನು ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳನೇ, ನಾನು ಒಂದಲ್ಲ ಒಂದು ರೀತಿಯಲ್ಲಿ ಮೋಸಗಾರನೇ. ಹೌದಾ? ಒಪ್ಕೊಳ್ತೀರಾ? ಹೌದು. ಪ್ರಾರ್ಥನೆ ಮಾಡಲಿಲ್ಲ, ಕಳ್ಳ, ಮೋಸಗಾರ. ಯೇಸು ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದು ಯಾವ ಉದ್ದೇಶಕ್ಕೋಸ್ಕರ? ಯಾವ ಉದ್ದೇಶಕ್ಕೋಸ್ಕರ? ಅವರ ಕೆಲಸ, ಅವರ ಕೆಲಸ ಬಿಟ್ಟೋದ ಕೆಲಸ ಮಾಡಲಿಕ್ಕೆ. ನಾವು ಮಾಡಿದ್ವಾ? ಮಾಡಲಿಲ್ಲ. ಕಳ್ಳರು ನಾವು. ಹೌದಾ? ಕಳ್ಳರು. ಕಳ್ಳರು ನಾವು. ಯಾವಾಗ ನಮ್ಮ ಹೃದಯ ಪರಿವರ್ತನೆ ಆಗುತ್ತೋ ಆವತ್ತು ಮಾತ್ರ ಕ್ರಿಸ್ಮಸ್. ಲೂಕನ ಬರೆದ ಶುಭ ಸಂದೇಶ, ಲೂಕನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ. 15:7. ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಪ್ರೈಸ್ ದಿ ಲಾರ್ಡ್. ಎಂಬುದರಲ್ಲಿ ಸಂದೇಹ ಇಲ್ಲವೇ ಇಲ್ಲ. ಯಾಕೆಂದ್ರೆ ಪರಲೋಕದಲ್ಲಿ ನಮ್ಮ ಹೃದಯ ಪರಿವರ್ತನೆಯ ಮುಖಾಂತರ ಒಂದು ಹಬ್ಬ ಆಗ್ತದೆ ಅಂದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದು ಇಲ್ಲ. ಕೆಲವು ಜನ ಮಾತಾಡೋದನ್ನ ನಾನು ನೋಡಿದ್ದೀನಿ. ಬ್ರದರ್, ನನ್ನ ಮಕ್ಕಳಿಗೆ ಯಾರಾಗ್ತಾರೆ, ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ, ನನ್ನ ಗಂಡನ ಯಾರು ನೋಡ್ತಾರೆ, ಅಥವಾ ನನ್ನ ಹೆಂಡತಿನ ಯಾರು ನೋಡ್ತಾರೆ, ನಾನು ಇಷ್ಟೆಲ್ಲ ಇದು ಮಾಡಬೇಕಾಗಿತ್ತು ಅಂತೆಲ್ಲ ಮಾತಾಡ್ತಾರೆ. ತುಂಬ ಜನ ನಾವು ವಿಸಿಟ್ ಮಾಡಿದಾಗ, ನಾನು ಭೇಟಿ ಮಾಡಿದಾಗ ಅದು ಅವ್ರು ಹೇಳೋ ಮಾತುಗಳು, ಅವ್ರು ಯಾವಾಗ ಸ್ವಲ್ಪ ರೋಗದಲ್ಲಿರ್ತಾರೋ ಆಗ, ಹಾಸ್ಪಿಟ್ಲ್ಗಳಿಗೆಲ್ಲ ಭೇಟಿ ಆದಾಗ ಅವ್ರು ಹೇಳ್ತಾ ಇದ್ದಾರೆ ಅದನ್ನೇ, ಅಯ್ಯೋ ನನ್ನ ಮಗನ ಮದುವೆ ಮಾಡಬೇಕಾಗಿತ್ತು, ಹೆಂಗೆ ಇದೆಲ್ಲ ನಾನು ಹೇಗೆ ಬಿಟ್ಟೋಗ್ಲಿ? ಪ್ರೈಸ್ ದಿ ಲಾರ್ಡ್. ಬಿಟ್ಟು ಹೋಗಲೇಬೇಕು, ಬೇರೆ ಮಾರ್ಗ ಇಲ್ಲ. ಅದೇ ಸೈತಾನ ಮಾಡುವಂಥ, ಸೈತಾನ ನಮ್ಮಲ್ಲಿ ಬಿತ್ತುವಂಥ ಒಂದು ಸಂಶಯದ ಬೀಜ. ಯಾರು ಗೊತ್ತು, ಪವಿತ್ರಾತ್ಮರು ಇನ್ನೂ ನಮಗಿಂತಲೂ ಇನ್ನೂ ಚೆನ್ನಾಗಿ ಅವ್ರನ್ನ ಮಕ್ಕಳನ್ನ ಬೆಳೆಸ್ಬೋದು. ಹೌದಾ ಇಲ್ಲ? ನಮ್ಮ ಆಲೋಚನೆ ಏನಿರಬೇಕು, ನಮ್ಮ ಮಕ್ಕಳಿಗೆ ಪ್ರಭು ಯೇಸು ಕ್ರಿಸ್ತರನ್ನ ಕ್ರಿಸ್ಮಸ್ ಉಂಟಾಗುವಂತೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಅವರ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜನಿಸಬೇಕು, ಅವರ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೆಲೆಸಬೇಕು. ಆ ರೀತಿ ಮಾಡಬೇಕಾಗಿರೋದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಎಷ್ಟೋ ಜನ ನೋಡಿ, ಮಕ್ಕಳು ಚೆನ್ನಾಗಿರಲಿ ಅಂತ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸ್ವಲ್ಪ ದಿನ ಓಡುತ್ತೆ ಬಿಸ್ನೆಸ್, ನಂತರ ಮಕ್ಕಳೇ ಮಲಗುತ್ತೆ. ತುಂಬ ಕುಟುಂಬದಲ್ಲಿ ನಡೆದಿದೆ. ತುಂಬ ಕುಟುಂಬದಲ್ಲಿ ನಮ್ಮ ಆಲೋಚನೆ ಅಂತ ಏನು ನಡೆಸಲಿಕ್ಕೆ ಹೋಗಬಾರದು. ಅದಕ್ಕೋಸ್ಕರನೇ ವಾಕ್ಯ ಏನು ಹೇಳುತ್ತೆ? ಕೀರ್ತನೆಗಳ ಗ್ರಂಥ 107ನೇ ಅಧ್ಯಾಯ ವಾಕ್ಯ 10ರಲ್ಲಿ ನಾವು ಓದ್ತೀವಿ. ಏನಂತ ಓದೋಣ ವಾಕ್ಯ? ದೇವರ ಆಜ್ಞೆಯನ್ನ ವಿರೋಧಿಸಿದ ಕಾರಣ, ಪರಾತ್ಪರನ ಆಜ್ಞೆಯನ್ನು ಈಗಳೆದ ಕಾರಣ ಕುಳಿತಿದ್ದವರು ಕಗ್ಗತ್ತಲಲ್ಲಿ ನರಳುತ್ತಿದ್ದರು ಬೇಡಿಗಳಲ್ಲಿ. ಪ್ರೈಸ್ ದಿ ಲಾರ್ಡ್.
ದೇವರ ವಾಗ್ದಾನ ಏನು? ಎದುರುಬೇಡ ನಾನಿದ್ದೀನಿ. ಹೌದಾ? ಹೌದು ಹೌದು brother. ಎದುರುಬೇಡ ನಾನಿದ್ದೀನಿ. ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಮರಣ ಯಾವಾಗ ಬೇಕಾದ್ರೂ ಬರುತ್ತೆ. ನೀವು ಇಷ್ಟಪಡದೆ ಹೋಗಿ ನಮಗೆ ಯಾರು ಮೋಸ ಮಾಡ್ತಾರೋ ಯಾರು ಮೋಸ ಮಾಡಲ್ವೋ ಅದು ನಮಗೆ ಗೊತ್ತಿಲ್ಲ. ಮರಣ ಮಾತ್ರ ನಮಗೆ ಯಾವತ್ತೂ ಮೋಸ ಮಾಡಲ್ಲ. ಮಾಡಲ್ಲ. ನನಗೆ ತುಂಬ ಆಸೆ ಇದೆ. ನನಗೆ ಮರಣ ಬಂತು ಅಂದರೆ ತುಂಬ ಸಂತೋಷ ಅಂಗೀಕಾರ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ನೋಡ್ಬೋದು. ಆಮೇಲೆ ಎಲ್ಲರೂ Amen. ನೋಡ್ಬೋದು. ಆಮೆನ್ ಎಂಥ ಸಂತರುಗಳು ಎಲ್ಲರೂ ನೋಡ್ಬೋದು. ಆಮೇಲೆ Amen. ಆಮೆನ್ ಅಬ್ರಹಾಮನನ್ನು ನೋಡ್ಬೋದು, ಮೋಶೆನನ್ನು ನೋಡ್ಬೋದು, ಆಮೆನ್. ಯೆಹೋಶುವನನ್ನು ನೋಡ್ಬೋದು, ದಾವಿದ ರಾಜನನ್ನು ನೋಡ್ಬೋದು. ಆಮೇಲೆ Amen. ಆಮೆನ್ ಸ್ವರ್ಗ ಲೋಕನೇ ನೋಡ್ಬೋದಲ್ಲ ಬ್ರದರ್? ಅಲ್ವಾ? ಹೌದು. ಸ್ವರ್ಗಲೋಕ ನೋಡ್ಬೇಕಾದ್ರೆ ನಾವು ಏನಾಗಬೇಕು? ಮರಣ ಹೊಂದಬೇಕು. ಸ್ವರ್ಗದ ಮಕ್ಕಳಾಗಿರ್ಬೇಕು. ಹಾ, ಹೌದು ಬ್ರದರ್. ಮರಣ ಹೊಂದಬೇಕು. ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಕ್ರಿಸ್ಮಸ್ ಇರಬೇಕು ಹೃದಯದಲ್ಲಿ. ಆಮೇಲೆ ಹೃದಯ ಪರಿವರ್ತನೆ. Amen. ಕ್ರಿಸ್ಮಸ್ ಇಲ್ಲಿ ಗೋಡೆಗಳಲ್ಲ. ಏನೋ ಒಂದು ನಕ್ಷತ್ರ ಕಟ್ಬಿಟ್ಟು, ಏನೋ ಒಂದು ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟು, ಒಂದೆರಡು ಕೇಕ್ ಕಟ್ ಮಾಡಿಬಿಟ್ಟು, ಆ ಕೇಕ್ ಕ್ರಿಸ್ಮಸ್ ಅನ್ನೋ ಹೆಸರಲ್ಲಿ ಎಣ್ಣೆ ಹೊಡ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು, ಇದು ಕ್ರಿಸ್ಮಸ್ ಅಲ್ಲ. ಇದು ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಏನು? ಭರವಸೆ. 5 ಕ್ಯಾಂಡ್ ಇಡ್ತಾರೆ ಗೊತ್ತಾ? ಹೌದು ಬ್ರದರ್. ಏನಕ್ಕೆ ಇಡ್ತಾರೆ ಅದು? ಭರವಸೆ, ಪ್ರೀತಿ, ಪ್ರೀತಿ, ಯಾ, ಸಂತೋಷ ಸಂತೋಷ, ಬೆಳಕು. ವಿಶ್ವಾಸ ವಿಶ್ವಾಸ ಅಲ್ವಾ? ಯಾವ್ದಾದ್ರು ಒಂದು ಮಾಡ್ತೀವ ನಾವು? ಹೌದು. ಒಂದು ಮಾಡ್ತೀವ? ನಾವು ಇಲ್ಲ ಎದುರಬೇಕಾಗಿರೋದು ಬ್ರದರ್. ಅಯ್ಯೋ ಈ ಲೋಕದಲ್ಲಿ ಎಲ್ಲ ಬಿಟ್ಟೋಗ್ತೀನಿ ಅನ್ನೋದಕ್ಕೆಲ್ಲ ಎದುರಬಾರ್ದು. ಅಯ್ಯೋ ನಾ ಇನ್ನೂ ಹೆಚ್ಚು ಕಲೀಲಿಲ್ವೇ, ಇನ್ನೂ ಪ್ರೀತಿ ಸವಿಲಿಲ್ವೇ? ಆಮೇನ್. Amen. Amen. ಪ್ರತಿದಿನ ನಮಗೆ ಕೊಡ್ತಾ ಇದಾರೆ ಅವರ ಪ್ರೀತಿನ. ಕೊಡ್ತಾ ಇದಾರಾ ಇಲ್ಲ? ಕೊಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ಶಿಷ್ಯರು ಯಾರು ಯೇಸು ಸ್ವಾಮಿ ಜೊತೆಲಿದ್ದವರು ಕ್ರಿಸ್ಮಸ್ ಕೊಂಡಾಡ್ಲಿಲ್ಲ. ಶಿಲುಬೆ ಮೇಲೆ 15 ನಿಮಿಷದ ಒಳಗಡೆ ಪ್ರಾಣ ಹೋಗ್ತದೆ. ಕಳ್ಳ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾನೆ. ಎಂಥ ಒಂದು ಆಶ್ಚರ್ಯ ಅಲ್ಲ? ಆಮೇಲೆ ಆಮೆನ್ ಹೌದು ಬ್ರದರ್. ಎಂಥ ಒಂದು ಆಶ್ಚರ್ಯ. ಗೊತ್ತಿತ್ತಾ ಇಲ್ಲಿ ತನಕ ನಿಮಗೆ ಕ್ರಿಸ್ಮಸ್? ಇಲ್ಲ ಬ್ರದರ್, ಗೊತ್ತಿಲ್ಲ. ಧರ್ಮಸಭೆಗಿಂತ ಮುಂಚಿತವಾಗಿ ಯಾರು ಸೆಲೆಬ್ರೇಷನ್ ಮಾಡಿದ್ರು? ಕಳ್ಳ ಬ್ರದರ್. ಹೃದಯ ಪರಿವರ್ತನೆ ಹೊಂದಿದಂತ ಕಳ್ಳ. ಸಂತ ಬೆನೆಡಿಕ್ಟರು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅವರ ಪ್ರಾರ್ಥನೆ ಏನು ಗೊತ್ತಾ? ಅಪ್ಪ, ನಾನು ಇವತ್ತು ಸಾಯ್ತೀನಿ, ನನಗೆ ಗೊತ್ತಿದೆ. ಅದು ಸಾಯೋದಕ್ಕಿಂತ ಮುಂಚಿತವಾಗಿ ನನ್ನನ್ನು ಪರಿಶುದ್ಧಗೊಳಿಸು. ನಮ್ಮ ಪ್ರಾರ್ಥನೆಯೂ ಹಾಗೇ ಇರಬೇಕು. ಅಯ್ಯೋ ದೇವರೇ, ನನಗೆ ಅದು ಕೊಡು, ಇದು ಕೊಡು, ನನಗೆ ಸೌಖ್ಯ ಕೊಡು, ಅದು ಮಾಡು, ಇದು ಮಾಡು. ಅದೆಲ್ಲ ನಮ್ಮ ಪ್ರಾರ್ಥನೆ ಅಲ್ಲ. ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ 1 ಸಾಮ್ಯಗಳ ಗ್ರಂಥದಲ್ಲಿ ನಾವು ಓದ್ತೀವಿ, 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಜೀವ ಕೊಡೋದು ಜೀವ ತೆಗೆಯೋದು ಯಾರ ಕೈಯಲ್ಲಿದೆ? ಪರಾತ್ಪರ ಸರ್ವೇಶ್ವರನಲ್ಲಿದೆ. ಅವರಲ್ಲಿದೆ. ಹೌದು. ಮರಣ ಹೊಂದಿದವರು, ನಮಗಿಂತ ಮುಂಚಿತವಾಗಿ ಮರಣ ಹೊಂದಿದವರು ಬೆಟರಾ ಅಥವಾ ಇನ್ನೂ ಸ್ವಲ್ಪ ವರ್ಷ ಇದ್ದು ಮರಣ ಹೊಂದೋದು ಬೆಟರಾ? ಮೊದಲೇ ಮರಣ ಹೊಂದಿದವರು. ಕಾರಣ ಅವ್ರಿಗೆ ಬೈಬಲ್ ಅನ್ನೋದೇ ಎಲ್ಲ ಪರಿವರ್ತನೆ ಆಗಿದ್ರೆ ನಾವು ಎಲ್ಲ ಕೊಟ್ಟಿದ್ದು ಅದಲ್ಲ ರೀಸನ್. ಅದಲ್ಲ ಕಾರಣ ಹೇಳಿ. ಏನಕ್ಕೆ ಅವರು ಮರಣ ನಮಗಿಂತ ಮುಂಚಿತವಾಗಿ ಮರಣ ಹೊಂದಿದವರು ಪರವಾಗಿಲ್ಲಪ್ಪ, ಸೂಪರ್. ಕಾರಣ ಹೇಳಿ. ಕಾರಣ ಪಾಪದ ಭಾರ ಅಲ್ವಾ? ಪಾಪದ ಭಾರ. ಅವ್ರು ಮರಣ ಹೊಂದಿದ ತಕ್ಷಣ ಪಾಪದ ಭಾರ ಏನಾಯ್ತು? ಅಲ್ಲಿಗೆ ಸ್ಟಾಪ್ ಆಯ್ತು. ನಮ್ದೇನಾಗ್ತಾ ಇದೆ? ನಮ್ದಿನ್ನು ಮುಂದುವರಿತಾ ಇದೆ. ನಿಂತೋಯ್ತು, ಕಮ್ಮಿ ಆಗಿಲ್ಲ, ನಿಂತೋಯ್ತು, ಅಲ್ಲಿಗೆ ಸ್ಟಾಪ್ ಆಯ್ತು. ಅದಕ್ಕೆ ಲೆಕ್ಕ ಕೊಡ್ತಾರೆ ಅವರು. ಅದಕ್ಕೆ ಮಾತ್ರ ಲೆಕ್ಕ ಕೊಡ್ತಾರೆ. ನಮ್ಗೇನಾಯ್ತು? ನಮ್ದಿನ್ನೂ ಮುಂದುವರಿತಾ ಹೋಗ್ತಾ ಇದೆ. ನಾವು ಇನ್ನೂ ಏನ್ ಮಾಡ್ತಾ ಇದೀವಿ? ಶುಭ ಸಂದೇಶ ಸಾಯ್ತಾ ಇಲ್ಲ, ಪಾಪದ ಮೇಲೆ ಪಾಪ ಮಾಡ್ತಾ ಇದೀವಾ? ಬ್ರದರ್.
ಮಾಡ್ತಾ ಇದೀವಿ. ಇವತ್ತು ರಾತ್ರಿ ನಾವು ಮರಣ ಹೊಂದಿದ್ರು ಪರವಾಗಿಲ್ಲ, ಮರಣ ಹೊಂದೋದಕ್ಕಿಂತ ಮುಂಚಿತವಾಗಿ ಏನಾಗಬೇಕು? ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು. ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಬೇಕು. ಹೌದಾ? ಸೈತಾನ ಏನು ಮಾಡ್ತಾನೆ ಗೊತ್ತಾ? ನಮ್ಮಲ್ಲಿ ಭಯ ಅನ್ನೋ ಒಂದು ಸಂಶಯನ ಬಿತ್ತುತ್ತಾನೆ. ಭಯ ಬಿತ್ತುತ್ತಾನೆ. ಅಯ್ಯೋ ಏನಾಗ್ಬಿಡುತ್ತೋ. ಆದರೆ 2 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ. 2 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನ ಏಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಿ ಶಕ್ತಿ, ಪ್ರೀತಿ, ಸಂಯಮವನ್ನು ಪ್ರವರ್ಧಿಸುವಂತೆ ಮಾಡುತ್ತಾರೆ. ಬಲಗಡೆ ಇದ್ದಂತ ಕಳ್ಳನಿಗೆ ಆ ದಿವ್ಯ ದರ್ಶನ ಕಾಣಲಿಕ್ಕೆ ಮುಖ್ಯ ಕಾರಣ ಪರಿಶುದ್ಧಾತ್ಮರು. ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ಅವ್ರು ಕೆಲಸ ಮಾಡಿದ್ರು. ವಿತ್ ಇನ್ ಎ ಸೆಕೆಂಡ್ ಅಲ್ಲಿ ಎಡಗಡೆ ಇದ್ದ ಕಳ್ಳ ಏಡಿ ಆಗೋದ ಅಲ್ವಾ? ಬಲಗಡೆ ಇದ್ದ ಕಳ್ಳ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ದ. ಇವತ್ತು ನಾವು ಕೂಡ ಈ ಲೋಕದ ಜನರಿಗೆ ಯಾಕೆ ಅರಿವಾಗ್ತಾ ಇಲ್ಲ? ಲೋಕದ ಜನರು ಅನ್ನೋದಕ್ಕಿಂತ ನಮಗೂ ಕೂಡ ಯಾಕೆ ಅರಿವಾಗ್ತಾ ಇಲ್ಲ? ಪ್ರತಿದಿನ ನಾವೇನ್ ಮಾಡ್ಬೇಕು? ಕರೆಕ್ಟಾ? ಪ್ರತಿಯೊಂದು ಕುಟುಂಬಗಳಿಗೆ ನಾವು ಹೋಗ್ಬೇಕು. ಕ್ಯಾರಲ್ಸ್ ಅನ್ನೋದೇನು? ಕ್ಯಾರಲ್ಸ್ ಅಂತ ಹೋಗ್ತಾ ಇದ್ರು, ಸಂದೇಶ ಸಾರ್ಲಿಕ್ಕೆ ವಾಕ್ಯ ಬಿತ್ತನೆ ಮಾಡಬೇಕು ಅಲ್ಲಿ ಹೋಗಿ. ಈ ಸರಿ ನಾನು ಎಲ್ಲ ಕಡೆ ಸುಮಾರು ಒಂದು 4 ವರ್ಷದಿಂದ ಎಲ್ಲೆಲ್ಲಿ ಕ್ಯಾರಲ್ಸ್ ನಡೀತದೆ ನಮ್ಮ ಚರ್ಚಲ್ಲಿ, ಎಷ್ಟು ಕುಟುಂಬಗಳಿಗೆ ಅಷ್ಟು ಕುಟುಂಬಗಳಿಗೆ ಹೋಗಿ ನಾನೇ ಪರ್ಸನಲ್ ಆಗಿ ಬರೆದಿರುವಂಥ ದೇವರ ವಾಕ್ಯಗಳನ್ನು ಓದಿ ಬರ್ತೀನಿ. ಹೌದಾ ಅಲ್ಲಿಮಾ ಸಿಸ್ಟರ್? ಹೌದು ಬ್ರದರ್, ಹೌದು. ವಾಕ್ಯ ಸಂದೇಶ ಕೊಟ್ಟೆ ಅಂದ್ರೆ ಅಲ್ಲಿ ವಾಕ್ಯ ಬಿತ್ತನೆ ಮಾಡಿನೇ ಬರೋದು. ನಾನು ಬಿತ್ತನೆ ಮಾಡೋದು ನನ್ನ ಕೆಲಸ. ಬೆಳೆಸೋದು ಯಾರ್ದು? ಪವಿತ್ರಾತ್ಮ. ನೀವು ಜಾಗ ಕೊಟ್ರೆ ಅವ್ರು ಗ್ಯಾರಂಟಿ ಬೆಳೆಸ್ತಾರೆ. ನೀವು ಜಾಗ ಕೊಡಬೇಕು. ಹೃದಯ ಆಗಿರ್ಬೋದು, ಅದು ಮನೆ ಆಗಿರ್ಬೋದು, ಜಾಗ ಕೊಡಬೇಕು. ಆಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗುತ್ತೆ. ನಮ್ಮ ಹೃದಯವನ್ನ ಜಾಗವಾಗಿ ಕೊಡಬೇಕು. ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹೌದಾ? ಸುಮ್ಮನೆ ಲೋಕ ಜನ ನೋಡ್ತಾರೆ, ಹೊಸ ಬಟ್ಟೆ ಹಾಕೊಂಡ್ರೆ ಮಾತ್ರ ಕ್ರಿಸ್ಮಸ್ಸು. ಇದು ಯಾವುದೂ ಇಲ್ಲ. ಇದೆಲ್ಲ ಸೈತಾನ ಮಾಡುವಂಥ ಟೆಕ್ನಿಕ್. ಇದು ಸೈತಾನ ಮಾಡುವಂಥ ಟೆಕ್ನಿಕ್. ಸೈತಾನನ ಕೆಲಸ ಒಂದೇ, ನಮ್ಮನ್ನ ಹೇಡಿಗಳನ್ನಾಗಿ ಮಾಡಿಬಿಡೋದು, ಭಯ ಹುಟ್ಟಿಸೋದು. ಭಯ ಹುಟ್ಟಿಸಿದಾಗ ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಭಯ ಹುಟ್ಟಿಸಿದ್ರೆ ಮನುಷ್ಯ ಬೇಗ ಸಾಯ್ತಾನೆ. ಗೊತ್ತಾ ನಿಮ್ಗದು? ಎಷ್ಟು ಮನುಷ್ಯ ಭಯ ಪಡ್ತಾನೋ ಅಷ್ಟು ಬೇಗ ಸಾಯ್ತಾನೆ, ಮರಣ ಹೊಂದ್ತಾನೆ. ಯಾಕೆ? ನಮ್ಮ ಕುಟುಂಬದಲ್ಲಿ ಒಂದು ಕೊರೋನಾ ಟೈಮಲ್ಲಿ ನಡೆದೋಯ್ತು ಅದು. ಕೊರೋನಾ ಟೈಮಲ್ಲಿ ತುಂಬ ಜನ ಮರಣ ಹೊಂದಿದ್ರು. ಪ್ರೈಸ್ ದಿ ಲಾರ್ಡ್. ಕ್ರಿಸ್ಮಸ್ ಆಚರಣೆ ಮಾಡಬೇಕು ನಾವು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕಳ್ಳನಂತೆ ನಾವೇನಾದರೂ ಇದ್ರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ಯಾವುದು? ಕೀರ್ತನೆ ಗ್ರಂಥ 107ನೇ ಅಧ್ಯಾಯ ವಾಕ್ಯ 10ರಿಂದ 14 ಅಥವಾ 10, 11, 2 ವಾಕ್ಯಗಳನ್ನು ಓದಬೇಕಾದ್ರೆ ದೇವರ ಆ ಒಂದು ಪ್ಲಾನ್. ದೇವರ ಪ್ಲಾನ್ ಏನು? ನಾನು ಮತ್ತೆ ಬರ್ತಾ ಇದ್ದೀನಿ. ಇದೆಲ್ವಾ ಪ್ಲಾನ್? ಹೌದು ಬ್ರದರ್. ಮತ್ತೆ ನಾನು ಬರ್ತಾ ಇದ್ದೀನಿ, ನೀನು ಕಾದು ಕುಳಿತಿರ್ಬೇಕು. ಇದೇ ಆರ್ಡರ್ ಏನು? ಇದೇ ಆರ್ಡರ್. ಪರಲೋಕದ ಆರ್ಡರ್ ಏನು? ನಾನು ಮತ್ತೆ ಬರ್ತಾ ಇದ್ದೀನಿ, ನಾನು ಮತ್ತೆ ಬರ್ತಾ ಇದ್ದೀನಿ, ನೀನು ಕಾದುಕೊಳ್ತೀರಿ, ರೆಡಿಯಾಗಿರು. ಈಗ ನಾವು ಎಲ್ಲಾದರೂ ಒಂದು ಕಡೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ನಿಮ್ಮ ಕುಟುಂಬ ಒಂದು ಜಾಗದಲ್ಲಿದೆ, ಇನ್ನೂ ಒಂದು ಕುಟುಂಬ ಒಂದು 5 ಕಿಲೋಮೀಟರ್ ಆ ಕಡೆ ಇದೆ. ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡಲ್ವಾ? ನಾನು ರೆಡಿ ಆಗಿದ್ದೀನಿ, ಹೊರಡ್ತಾ ಇದ್ದೀನಿ. ಅದೇ ಯೇಸು ಸ್ವಾಮಿ ಮಾಡಿರೋದು. ಬೇಗ ರೆಡಿ ಆಗು. ಹಂಗೆ ನಿನ್ನ ಏನು ಮಾಡ್ತೀನಿ, ನಾನು ಕರ್ಕೊಂಡು ಕಾರಲ್ಲಿ ಕೊಂಡಿಸ್ಕೊಂಡು ಹೋಗ್ತೀನಿ ಜೊತೆಲಿ ಅಂತೀವಿ. ಹೌದಾ? ಹೌದು ಬ್ರದರ್. ಕ್ರಿಸ್ಮಸ್ ಆಚರಣೆ ಮೊದಲನೇ ಬಾರಿ ಕ್ರಿಸ್ಮಸ್ ಆಚರಣೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 4ರಿಂದ 6. ಬೇಗ ಓದಿ.
ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರಾತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸಭೆಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವೂ ವಿಶ್ವಾಸ ಭ್ರಷ್ಟನಾದರೆ ಅಂತವನು ಪಶ್ಚಾತ್ತಾಪ ಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂತವನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸುವ ಆಗುತ್ತಾನೆ. ಈ ವಾಕ್ಯದ ನೀವು ಓದ್ಬೇಕಾದ್ರೆ ಅರ್ಥ ಆಗೋಗುತ್ತೆ, ಆಗಲ್ವಾ? ದೀಕ್ಷಾಸ್ಥಾನ ತಗೊಂಡು ಪರಲೋಕದ ದೀಕ್ಷಾಸ್ಥಾನ ತಗೊಂಡು ಸ್ವರ್ಗೀಯ ವರದಾನಗಳನ್ನು ಅನುಭವಿಸೋದು, ಪರಮಪ್ರಸಾದ ತಗೊಂಡು ಎಲ್ಲ ಏನೇನು ಬೇಕೋ ಪರಲೋಕಕ್ಕೆ ಏನೇನು ಬೇಕೋ ಎಲ್ಲ ಸಿಕ್ಕಿದೆ. ನಮಗೆ ಸಿಕ್ಕಿಲ್ವಾ? ದೇವರ ವಾಕ್ಯ ಸಿಕ್ಕಿದೆ, ಆಲೋಚನೆ ಸಿಕ್ಕಿದೆ, ಧ್ಯಾನ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಆದರೂ ಕೂಡ ನಾವೇನಾದರೂ ಹೃದಯ ಪರಿವರ್ತನೆ ಆಗದೆ ಹೋದರೆ ಮತ್ತೆ ಮತ್ತೆ ಪ್ರತಿದಿನ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಹಾಕಿ ಆಗ್ತಾನೆ ಇರ್ತೀವಿ ನಾವು ಮತ್ತೆ ಮತ್ತೆ ಪಾಪ ಮಾಡಿ. ಹೌದಾ? ಸರಿ ಅನಿಸ್ತಾ ಇದೆಯಾ? ಸರಿ ಅನಿಸ್ತಾ ಇಲ್ವಾ? ಸರಿ ಅನಿಸ್ತಿದೆ ಬ್ರದರ್. ಎಲ್ಲವನ್ನ ನಾವು ಮಾಡ್ತಾ ಇರೋದು ಸರಿ ಇಲ್ಲ ಬ್ರದರ್. ಪ್ರತಿದಿನ ಪಾಪ ಪಶ್ಚಾತ್ತಾಪ ಪಡಿ. ನಿಮಗೆ ನೀವು ಮತ್ತೆ ದೇವರು ಪ್ರಭು ಯೇಸು ಕ್ರಿಸ್ತರು ಮತ್ತೆ ಅವರು ಬರ್ತಾ ಇದ್ದಾರೆ. ಹೌದಾ? ಮತ್ತೆ ಬರ್ತಾ ಇದ್ದಾರಾ? ನಂಬಿಕೆ ಇದೆಯಾ? ಭರವಸೆ ಇದೆಯಾ? ಅಂದ್ರೆ ನಮ್ಮ ಆತ್ಮ ಅಮರವಾಗಿರ್ಬೇಕಂದ್ರೆ ಭರವಸೆ ಇಟ್ಟು ಕಾಯ್ಬೇಕು. ಆಮೇನ್. ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರ. ವಾಕ್ಯ ಹೇಳುತ್ತೆ, ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 36ನೇ ವಾಕ್ಯ. ಆ ಸ್ವತಂತ್ರಕ್ಕೆ ಇವಾಗ ನಾವೇನಾಗಿದ್ದೀವಿ? ಈ ಭೂಮಿಯಲ್ಲಿ ಬಂಧನದಲ್ಲಿ ನಾವಿದ್ದೀವಿ. ನಾಳೆ ಏನು ಮಾಡೋದು? ಅಯ್ಯೋ ನಾಡಿದ್ದು ಏನು ಮಾಡೋದು? ಅಯ್ಯೋ ಬರೋ ತಿಂಗಳು ಏನು ಮಾಡೋದು? ಅಯ್ಯೋ ನನ್ನ ಮಗುಗೆ ಏನು ಮಾಡೋದು? ನನ್ನ ಗಂಡನಿಗೆ ಏನು ಮಾಡೋದು? ನನ್ನ ಹೆಂಡತಿಗೆ ಏನು ಮಾಡೋದು? ಇವೆಲ್ಲ ಏನು ಬಂಧನಗಳು? ಇವೆಲ್ಲ ಹೌದಾ ಇಲ್ಲ? ಬಂಧನ ತಾನೇ ಅದಲ್ಲ? ಹೌದು ಬ್ರದರ್, ಎಲ್ಲ ಬಂಧನದಲ್ಲಿ ನಾವಿದ್ದೀವಿ, ಭಯದಲ್ಲಿದ್ದೀವಿ, ಭಯಭೀತಿಯಲ್ಲಿ ನಾವಿದ್ದೀವಿ, ಭರವಸೆಯಲ್ಲಿ ನಾವಿಲ್ಲ, ಆನಂದವಾಗಿ ನಾವಿಲ್ಲ. ಇವತ್ತು ನಾವು ಮರಣ ಹೊಂದಬೇಕು ಅಂತ ನಿರ್ಧಾರ ಆಯಿತು ಅಂತ ಹೇಳಿದ್ರೆ ನೀವು ಎಷ್ಟೇ ಗೋಗರಿದ್ರು ಮರಣ ಹಾಗೆ ಆಗುತ್ತೆ. ಇಲ್ಲ ಇವತ್ತು ಮರಣ ಇಲ್ಲ, ಇನ್ನೊಂದು 10 ವರ್ಷ ಅಂತ ಯಾರಾದ್ರೂ ಕಳ್ಸಕ್ಕಾಗುತ್ತಾ? ಮೊನ್ನೆ ಒಂದು ವಿಡಿಯೋ ನೋಡಿದೆ. ವಿಡಿಯೋ ನೋಡಿ ಮತ್ತೆ ನಾನು ಲೀಮಾ ಸಿಸ್ಟರ್ ಜೊತೆಲೂ ಅವ್ರದ್ದು ಸ್ವಲ್ಪ ಚರ್ಚೆ ಮಾಡ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, 4th ಸ್ಟೇಜಲ್ಲಿ ಇರುವಂಥ ಕ್ಯಾನ್ಸರ್ ಪೇಷಂಟ್ ಅವರು ಲೀಮಾ ಸಿಸ್ಟರ್ ಹೇಳ್ತಾರೆ, ಬ್ರದರ್ ನನಗೆ ಶಾಕ್ ಆಗುತ್ತೆ, ಅವ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಇದಾಗಿದ್ದಾರೆ, ನಾನೇ ಡಲ್ ಆಗಿದ್ದೀನಿ. ಭರವಸೆ ಅದೇನಾಗುತ್ತೆ ನೋಡಿ ಬಿಡೋಣ. ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಮ್ಮ ಕಡೆ ಇರಬೇಕಾದ್ರೆ ನಮ್ಮನ್ನು ವಿರೋಧಿಸೋರು ಯಾರಿದ್ದಾರ? ಯಾರು ಇಲ್ಲ ಅಲ್ವಾ? ನಿಜನಾ? ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ಆ ನಂಬಿಕೆ ನಿಮಗೆ ಶಾಶ್ವತವಾಗಿರ್ಬೇಕು. ಹೌದಾ? ಏನಾದ್ರೂ ಸರಿನೇ, ಏನಾಗುತ್ತೋ ಆಗ್ಲಿ ಅಲ್ವಾ? ಏನಾಗುತ್ತೋ ಆಗ್ಲಿ. ಆದ್ರೆ ಸಂತ ಪೌಲರು ಬರೀತಾರೆ, ಏನ್ ಗೊತ್ತಾ? ಸಂತ ಪೌಲರು ಏನಂತ ಬರೀತಾರೆ? ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾವುದೇ ರೋಗ ಇರ್ಬೋದು, ಯಾವುದೇ ವೇದನೆ ಇರ್ಬೋದು, ಯಾವುದೇ ದುಃಖ ಇರ್ಬೋದು, ಯಾವುದು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ವಂತೆ,
ಬೇರ್ಪಡ್ಸಕ್ಕಾಗಲ್ಲ ಸಾಧ್ಯ ಇಲ್ಲ ಬ್ರದರ್. ಯೇಸುವಿನೊಂದಿಗಿದ್ರೆ. ಬೇರ್ಪಡಿಸೋದು ಅಂದ್ರೆ ಏನು? ಬೇರ್ಪಡಿಸೋದು ಅಂದ್ರೆ ಏನು? ಯೇಸು ಸ್ವಾಮಿಯಿಂದ ಬೇರ್ಪಡ್ಸಕ್ಕಾಗಲ್ಲ. ಅದೇ ಬೇರ್ಪಡಿಸೋದು ಅಂದ್ರೆ ಏನು? ಅವ್ರನ್ನ ಬಿಟ್ಟು ನಾವು ಬರಲ್ಲ. ಅವ್ನ್ ಬಿಟ್ಟು ನೀವು ದೂರ ಆಗಲ್ಲ. ಓಕೆ, ನೀವು ಈ ಪ್ರಶ್ನೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಬೇರ್ಪಡಿಸೋದು ಅಂತ ಹೇಳಿದ್ರೆ ನೀವು ಅವರೊಂದಿಗೆ ಇದ್ದರೆ ಮಾತ್ರ ಬೇರ್ಪಡೆ ಆಗೋದು. ಅರ್ಥ ಆಗ್ತಾ ಇದೆ? ನೀವು ಹೌದು ಅವರ brother. ಜೊತೆಯಲ್ಲಿ ಇದ್ರೆ ಬೇರ್ಪಡಿಸ್ದಂಗೆ, ಬಲವಂತವಾಗಿ ಎಳೆದು ಕೀಳೋದು ಅದು ಬೇರ್ಪಡಿಸೋದು. ನೀವು ಅವ್ರ ಜೊತೆಲೇ ಇಲ್ವಲ್ಲ ಅಂದಾಗ ಹೆಂಗೆ ಬೇರ್ಪಡಿಸೋಕೆ ಸಾಧ್ಯ? ಸಾಧ್ಯ ಇಲ್ಲ brother. ಅರ್ಥ ಆಯ್ತಾ ಈಗ ನಾನು ಹೇಳಿದ್ದು? ಅರ್ಥ ಆಯ್ತು brother ಇವಾಗ. ಆಯ್ತು ಬ್ರದರ್. ಈಗ ನೀವು ಅವ್ರ ಜೊತೆಲಿ ಇಲ್ವೇ ಇಲ್ಲ ಅಂದಾಗ ಬೇರ್ಪಡಿಸೋ ಪ್ರಮೇಯ ಏನು ಬರುತ್ತಲ್ಲಿ? ಹೌದಾ? ಹೌದು ಹೌದು ಬ್ರದರ್. ನೀವು ಅವರೊಂದಿಗೆ ಇದ್ದರೆ ಬಲವಂತವಾಗಿ ಎಳೆದು ಬಿಸಾಕ್ಬೋದು, ಅದು ಬೇರ್ಪಡಿಸೋದು. ಬಲವಂತವಾಗಿ ಎಳೆದು ಬಿಸಾಕೋದು ಅದು ಬೇರ್ಪಡಿಸ್ದಂಗೆ. ನಾವು ಅವ್ರ ಜೊತೆಲಿ ಇದ್ದಾಗ ಬೇರ್ಪಡಿಸ್ದಂಗೆ. ನಾವು ಜೊತೆಲೇ ಇಲ್ವೇ? ನಾವು ಭೂಮಿಲಿ ತಾನೇ ಇದ್ದೀವಿ. ಈಗ ಭೂಮಿಯ ಜೊತೆಲಿ ತಿಂತಾ ಇದೀವಿ, ಕುಡಿತಾ ಇದೀವಿ, ಮಜಾ ಮಾಡ್ತಾ ಇದೀವಿ, ಮತ್ತೆ ಬೇರ್ಪಡಿಸೋದು ಎಲ್ಲಿಂದ ಬರುತ್ತೆ? ಪ್ರೈಸ್ ದಿ ಲಾರ್ಡ್. ಅವರೊಂದಿಗಿರ್ಬೇಕು ನಾವು. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ನಾವು ಮುಗಿಸೋಣ. ಮತ್ತೆ ಸಾಧ್ಯವಾದರೆ ಮುಂದಿನ ಕ್ಲಾಸಲ್ಲೂ ಕೂಡ ನಾವು ಇನ್ನೂ ಕೆಲವು ವಿಷಯಗಳನ್ನು, ನಾವು ಸತ್ಯಗಳನ್ನು ನಾವು ತಿಳ್ಕೊಳ್ಳೋಣ. ದೇವರಿಗೆ